ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಪಶ್ಚಿಮ ಘಟ್ಟಗಳ ತಪ್ಪಲು ಪ್ರದೇಶ ಹೆಬ್ರಿಯ ಚಾರ ಅಂದರೆ ಹೆಬ್ರಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಚಾರ ಎಂಬ ಸ್ಥಳದಲ್ಲಿದ್ದೇವೆ. ಈ ಚಾರದಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಪಕ್ಕದಲ್ಲೇ ಹರಿಯುವ ಸೀತಾ ನದಿ, ಮತ್ತು ನೋಡಿರ್ಬೋದು ನೀವು, ನೋಡಿ ಬೃಹದಾಕಾರದ ಮರಗಳು, ಎಷ್ಟೋ ವರ್ಷ ಆಗಿರ್ಬೋದು. ಈ ಒಂದು ಒಳ್ಳೆಯ ನಿಸರ್ಗದ ಮಡಿಲಲ್ಲಿರುವಂತಹ ಒಂದು ಸ್ಥಳದಲ್ಲಿ ಒಂದು ಪುರಾತನವಾದ ದೇವಸ್ಥಾನ ಇದೆ. ಇದು ಚಾರ ನೀಲಕಂಠ ದೇವಸ್ಥಾನ, ಈಶ್ವರ ದೇವಸ್ಥಾನ ಚಾರ. ತುಂಬ ಶಿಥಿಲಾವಸ್ಥೆಯಲ್ಲಿದ್ದ ದೇವಸ್ಥಾನ ಈಗ ಒಂದು ಅಭಿವೃದ್ಧಿಯ ಒಂದು ಬೆಳಕು ಕಾಣ್ತಾ ಇದೆ, ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈಗ ನೋಡಿ ಗರ್ಭಗುಡಿ ಹೇಗಿದೆ ನೋಡಿ, ಈ ಶಿವಲಿಂಗ ಕಾಣ್ತಾ ಉಂಟು ನಿಮಗೀಗ ನೋಡಿ. ಗರ್ಭಗುಡಿಯ ದರ್ಶನ, ಪುರಾತನವಾದ ದೇವಸ್ಥಾನ ನೋಡಿ, ಗರ್ಭಗುಡಿ ಹೇಗಿದೆ ನೋಡಿ. ಒಂದು ನಿಮಗೆ ಲಿಂಗಕ್ಕೆ ಅಲಂಕಾರ ಮಾಡಿದ್ದಾರೆ, ಮತ್ತು ಇಲ್ಲಿ ಕೆಲವೆಲ್ಲ ದೇವಸ್ಥಾನದ ಸಂಬಂಧಪಟ್ಟಂತೆ ಈ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ನೋಡಿ ಹೇಗಿದೆ ನೋಡಿ, ಸುತ್ತಮುತ್ತ ನೋಡಿ, ಪ್ರಕೃತಿಯೇ ಇದಕ್ಕೆ ಒಂದು ಅಲಂಕಾರ ಮಾಡಿದೆ ನೋಡಿ, ಪ್ರಕೃತಿಯೇ ಅಲಂಕಾರ. ಇಂತಹ ದೇವಸ್ಥಾನಗಳು ತುಂಬ ಅಪರೂಪ. ಇದು ಬಹಳ ಕಾರಣಿಕವಾದ ಕ್ಷೇತ್ರ ಅಂತ ಹೇಳ್ತಾರೆ ಸ್ಥಳೀಯರು. ಪಕ್ಕದಲ್ಲೇ ಹರಿಯುವ ಸೀತಾ ನದಿ ಕೆಲವೊಮ್ಮೆ ಪ್ರವಾಹದ ಸಂದರ್ಭದಲ್ಲಿ ಗರ್ಭಗುಡಿಯೊಳಗೆ ಪ್ರವೇಶ ಮಾಡ್ತದೆ ಅಂತ ಹೇಳ್ತಾರೆ. ಈ ಹಿಂದೆ ಒಂದು ರಥ ಕೂಡ ಇತ್ತಂತೆ, ಅದು ನದಿಯೊಳಗೆ ಸೇರಿದೆ ಅಂತ ಸ್ಥಳೀಯರು ಹೇಳ್ತಾರೆ. ಆದಷ್ಟು ಶೀಘ್ರದಲ್ಲಿ ಈ ದೇವಸ್ಥಾನ ತನ್ನ ಗತಕಾಲದ ವೈಭವವನ್ನು ಮತ್ತೊಮ್ಮೆ ಕಾಣಲಿ ಎಂಬುದು ನಮ್ಮ ಹಾರೈಕೆ.